ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ವರಿಷ್ಠರ ತೀರ್ಮಾನವನ್ನು ಗೌರವಿಸಿ ನನಗೆ ಬೆಂಬಲಿಸಿದಂಥ ಎಲ್ಲ ನನ್ನ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮತ್ತು ಶಾಸಕರ ಮಿತ್ರಗಳಿಗೆ ಅತ್ಯಂತ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸರ್, ಈ ಸಂದರ್ಭದಲ್ಲಿ ನಮ್ಮ ತವರು ಮಳವಳ್ಳಿ ಕ್ಷೇತ್ರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಳವಳ್ಳಿ ಕ್ಷೇತ್ರ ನಾನು ತವರು ತಾಲೂಕು, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಮಂಡ್ಯ ಇಂಜಿನಿಯರಿಂಗ್ ಕಾಲೇಜ್ ವ್ಯಾಸಂಗವನ್ನು ಪೂರೈಸ್ಕೊಂಡು ಬಂದೆ. ಶಿವಣ್ಣ ಅಂದರೆ ಮಳವಳ್ಳಿ ಶಿವಣ್ಣ ಅಂತಲೇ ನಾನು BS ಶಿವಣ್ಣ ಅನ್ನೋಕ್ಕಿಂತ ಮಳವಳ್ಳಿ ಶಿವಣ್ಣ ಅಂತ ಹೆಚ್ಚು ಪ್ರಚಲಿತ ಆಗಿರೋದ್ರಿಂದ ಮಳವಳ್ಳಿ ತಾಲೂಕು ನನಗೂ ನನ್ನ ಹುಟ್ಟು ತಾಲೂಕು, ಅದಕ್ಕೂ ನನಗೆ ಭಾವನಾತ್ಮಕವಾದ ಅವಿನಾಭಾವ ಸಂಬಂಧ. ಅದನ್ನು ಯಾರೂ ಅಳಿಸೋಕ್ಕಾಗಲ್ಲ. ಆ ತಾಲೂಕಿನ ವಿದ್ಯಾರ್ಥಿಗಳ ಬಗ್ಗೆ, ಆ ತಾಲೂಕಿನ ಜನತೆ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡಿದ್ದೀನಿ, ವಿಶೇಷವಾದ ಗೌರವ ಪ್ರೀತಿಯನ್ನು ಇಟ್ಕೊಂಡಿದ್ದೀನಿ. ಆ ತಾಲೂಕು ನನ್ನ ತಾಲೂಕು ಮಾದರಿ ತಾಲೂಕು ಆಗಬೇಕು ಅನ್ನೋ ನನ್ನ ಒಂದು ಕನಸು. ಏನೀಗ ಶಾಸಕರು ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ, ಅವ್ರಿಗೂ ಕೂಡ ಅವ್ರ ಕೈಗಳನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನು ಅವರು ನಾವೆಲ್ಲ ಒಟ್ಟಾಗಿ ಆ ಮಳವಳ್ಳಿ ತಾಲೂಕಿನ ಮಾದರಿ ಮಳವಳ್ಳಿ ತಾಲೂಕು ಅನ್ನೋ ಒಂದು ಯೋಜನೆಯನ್ನು ನಾನು, ಯಾಕೆಂದರೆ ಮೊದಲಿಂದ ಕೂಡ ಅಲ್ಲಿ ಬಯಲು ಮುಕ್ತ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದೆ. ನಮ್ಮ ಲೋಯ ವಿಚಾರ ವೇದಿಕೆಯಿಂದ ಹೊಗೆ ಮುಕ್ತ ಹಳ್ಳಿಗಳ ನಿರ್ಮಾಣ ಮಾಡಿ ಗ್ಯಾಸು ಮತ್ತು ಸ್ಟವ್ಗಳ ಉಚಿತವಾಗಿ ವಿತರಣೆ ಮಾಡಿದೆ. ಬಸ್ ಪಾಸ್ಗಳನ್ನ ಮಳವಳ್ಳಿ ತಾಲೂಕಿಂದ 2016ರಲ್ಲಿ 6,000 ಮಕ್ಕಳಿಗೆ ಆ್ಯನ್ಯುವಲ್ ಬಸ್ ಪಾಸ್ ನಮ್ಮ ಲೋಯ ವಿಚಾರ ವೇದಿಕೆಯಿಂದ ಕೊಟ್ಟಿದೆ. ಈಗ ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅದನ್ನು ಬಸ್ ಪಾಸ್ ವಿದ್ಯಾರ್ಥಿಗಳು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು 16,000 ಹೆಲ್ತ್ ಕಿಟ್ಗಳು ಕೊಟ್ಟಿದ್ದಾರೆ. ಆ ಕಾಲದಲ್ಲೇ 2020ರಲ್ಲಿ ಮಕ್ಕಳುಗಳಿಗೆ ಶಾಲಾ ಮಕ್ಕಳಿಗೆ 16,200 ಮಕ್ಕಳಿಗೆ ಹೆಲ್ತ್ ಕಿಟ್ಗಳು ಕೊಟ್ಟು. ಈ ಥರ ನನಗೂ ಮಳವಳ್ಳಿ ತಾಲೂಕು ಒಂದು ರೀತಿಯ ಭಾವನಾತ್ಮಕ ಸಂಬಂಧ, ನನ್ನ ತಾಲೂಕು. ಹಾಗಾಗಿ ಮಳವಳ್ಳಿ ಜನತೆ ಮತ್ತು ಮಳವಳ್ಳಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಉದ್ಯೋಗ ಮೇಳಗಳು ಮಾಡಿದ್ದೆ ನಾನು. ಆ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ನಾವು ಹೆಚ್ಚಿಗೆ ಮಾಡಲಿಕ್ಕೆ, ಉತ್ತೇಜನ ಮಾಡಲಿಕ್ಕೆ, ವಿದ್ಯಾರ್ಥಿಗಳ ಬದುಕು ಹಸನ ಆಗಬೇಕು, ನಿರುದ್ಯೋಗಗಳ ಭಾವನೆಗಳು ನಿವಾರಣೆ ಆಗಬೇಕು. ಇದು ನನ್ನ 1 ಪಾಯಿಂಟ್ ಅಜೆಂಡಾಗಳು. ಮತ್ತು ಶೋಷಿತ ವರ್ಗಗಳ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತು ಅವರ ಒಂದು ಸರ್ಕಾರದ ಏನು ಸವಲತ್ತುಗಳು ಸಿಗುತ್ತೆ ಅದು ಸಿಗಬೇಕು. ಮತ್ತು ಉಚಿತವಾದ ಲ್ಯಾಪ್ಟಾಪ್ಗಳು ವಿತರಣೆ ಆಗಬೇಕು. ಸರ್ಕಾರನೇ ಕೇಂದ್ರ ಸರ್ಕಾರ ಮಾಡಬೇಕು ಈ ಥರದವೆಲ್ಲ. ಉಚಿತವಾದ ಲ್ಯಾಪ್ಟಾಪ್, ಡಿಜಿಟಲ್ ಇಂಡಿಯಾ ಅಂತ ನಾವು ಸ್ಲೋಗನ್ ಮಾಡೋದಕ್ಕಿಂತ ಆ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ಬೇಕು. ಇದು ನನ್ನ ಕೆಲವು ಪ್ರಮುಖವಾದ ಅಂಶಗಳು. ಅದರ ಬಗ್ಗೆ ನಾನು ಸದನದಲ್ಲಿ ಕೂಡ ಚರ್ಚೆ ಕೈಗೊಳ್ತೀನಿ. ಸರ್, ತಾವು ಒಂದು ಕೆಳ ಮಾತಿನಿಂದ ಬಂದವರು, ಮತ್ತು ಶಿವಣ್ಣ ಅಂದರೆ ಜಾತಿ ರಹಿತ ವ್ಯಕ್ತಿ ಅಂತ ಚಿರಪರಿಚಿತರು. ಈಗ ನೀವೊಂದು ವಿಧಾನ ಪರಿಷತ್ ಇದಾಗಿದ್ದೀರಾ, ನಿಮ್ಮದೇ ಆದ ಒಂದು ಕನಸೇನಿದೆ ಸರ್? ನಾನು ಅದೇ ಹೇಳಿದ್ನಲ್ಲ, ಜಾತಿ ರಹಿತ ಬಸವಣ್ಣವರೇ ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಈ ರಾಜ್ಯಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ವಿಶ್ವಗುರು ಬಸವಣ್ಣವರು ಒಂದು ಅಗ್ರಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಜಾತಿ ಧರ್ಮರಹಿತವಾದ ಸಮಾಜ. ಮತ್ತು ಕುವೆಂಪುರವರ ವಿಶ್ವಮಾನವ ಕುವೆಂಪುರವರ ಮನುಜಪಥ ಎಲ್ಲ ಒಂದೇ ಸಮಾಜದಲ್ಲಿ ಶಾಂತಿ ಸೌಹಾರ್ದದಿಂದ ಬೀಡಾಗಬೇಕು, ನಾವೆಲ್ಲ ಒಗ್ಗಟ್ಟಿಂದಿರಬೇಕು. ಜಾತಿ ಧರ್ಮ ಇವನು ಮೀರಿ ಮಾನವ ಧರ್ಮನೇ ಶ್ರೇಷ್ಠವಾದ ಧರ್ಮ ಅನ್ನೋದು ನನ್ನಿದು. ಸೊ ಆ ಬಗ್ಗೆ ನಾನು ಸದನದಲ್ಲಿ ಕೂಡ ನಾವೆಲ್ಲ ಈ ಚುನಾವಣಾ ರಾಜಕಾರಣಕ್ಕೋಸ್ಕರ ಜಾತಿ ಧರ್ಮ ಕೋಮು ದಳ್ಳೂರಿಗಳನ್ನ ಇದು ಮಾಡಿ ಚುನಾವಣಾ ಎಲೆಕ್ಷನ್ ಗೆಲ್ಲೋದೇ ಮುಖ್ಯ ಆಗಬಾರ್ದು. ನಾವು ಸರ್ವರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದು ಹಿರಿಯರ ದಾರ್ಶನಿಕರ ಕವಿವಾಣಿ ಮತ್ತು ಅಮೃತವಾಣಿಗಳು. ಅದನ್ನು ನಿಟ್ಟಿನಲ್ಲಿ ನಾವೆಲ್ಲರೂ ಪರಸ್ಪರ ಅನ್ಯೋನ್ಯತೆ ಸಾಮರಸ್ಯದಿಂದ ಬದುಕಬೇಕು. ನಾವೆಲ್ಲ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ನಮ್ಮ ವಿಶೇಷವಾಗಿ ನಮ್ಮ ಯುವಜನರ ನಿರುದ್ಯೋಗದ ಭಾವನೆ ನಿವಾರಣೆ ಮಾಡಲಿಕ್ಕೆ ಸರ್ಕಾರಗಳು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಉದ್ಯೋಗ ಮೇಳಗಳನ್ನ ಮಾಡಿ ಅವ್ರನ್ನ ಉದ್ಯೋಗಕ್ಕೆ ಕೊಟ್ಟರೆ ನಿಜವೂ ಕೂಡ ಸರ್ಕಾರಕ್ಕೆ ಒಂದು ಕಿರೀಟಕ್ಕೆ. ಏನು ಪಂಚ ಗ್ಯಾರಂಟಿಗಳ ಯೋಜನೆಗಳ ಮೂಲಕ ಇಡೀ ಪ್ರಪಂಚದಲ್ಲಿ ಯಾರೂ ಚುನಾಯಿತ ಸರ್ಕಾರ ಅನುಷ್ಠಾನ ಮಾಡದೇ ಇರತಕ್ಕಂಥ ಯೋಜನೆಗಳನ್ನು ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದನ್ನು ನಮ್ಮ DK ಶಿವಕುಮಾರ್ ನೇತೃತ್ವ ಸರ್ಕಾರ ಮುಂದುವರಿಸ್ಕೊಂಡು ಹೋಗುತ್ತೆ. ಈ ಥರದ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇನ್ನೂ ಅನೇಕ ಜನಪರ ಯೋಜನೆಗಳನ್ನು ನಮ್ಮ ಸರ್ಕಾರ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ವ್ಯಾಪಕವಾದ ಜನರಿಗೆ ತಲುಪಬೇಕು. ಏನು ಪಂಚ ಗ್ಯಾರಂಟಿಗಳು ಇನ್ನು ದಿವಾಳಿನೇ ಆಗೋಯ್ತೆ ಮಾಡಲ್ಲ, ಬರೀ ಸುಳ್ಳು ಭರವಸೆ ಅಂತ ಏನು ಅಪಪ್ರಚಾರ ಮಾಡ್ತಿದ್ರು, ಅದಕ್ಕೆಲ್ಲ ಪ್ರತ್ಯುತ್ತರವನ್ನು ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋದ್ರ ಮೂಲಕ ಪ್ರತ್ಯುತ್ತರವನ್ನು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮತ್ತು DK ಶಿವಕುಮಾರ್ ನೇತೃತ್ವ ಸರ್ಕಾರ ಕೊಟ್ಟಿದೆ. ಆ ಯೋಜನೆಗಳು
ಅರ್ಹರಿಗೆ ತಲುಪಬೇಕು ಅನ್ನೋದು ನನ್ನ ಸದುದ್ದೇಶ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ತಲ್ಲಿ ಶೋಷಿತ ಒಂದು ಧ್ವನಿಯಾಗಿ ನಿಂತ್ಕೊಂತಾರೆ ಶಿವಣ್ಣವರು. ಶೋಷಿತ ವರ್ಗಗಳ ಧ್ವನಿಯಾಗಿ, ವಿದ್ಯಾರ್ಥಿಗಳ ಧ್ವನಿಯಾಗಿ, ಅಹಿಂದ ವರ್ಗಗಳು, ರೈತರು, ಮಹಿಳೆಯರು, ವಿದ್ಯಾರ್ಥಿಗಳ ಪರವಾಗಿ ಯಾವಾಗಲೂ ನನ್ನ ಕಾನ್ಸೆಪ್ಟೇ ಅದು. ಈಗ ನಾವೆಲ್ಲ ಮಂಡಲ್ ಕಮಿಷನ್ಗೋಸ್ಕರ ಜಾರಿಗೋಸ್ಕರ ಹೋರಾಟ ಮಾಡಿದಂಥ ದಿನಗಳನ್ನ ನಾವು ನೆನೆಸ್ಕೊಳ್ತೇವೆ. 1990 ವಿ ಪಿ ಸಿಂಗ್ರವರು ಜಾರಿಗೊಳಿಸಿದ ಮಂಡಲ್ ರಿಪೋರ್ಟು ಇವತ್ತು IAS, IPS, IFS, IRS ಅಲ್ಲಿ ಹಿಂದುಳಿದ ವರ್ಗಗಳು, ಮೈನಾರಿಟೀಸ್ ಇವತ್ತಿನ ಉದ್ಯೋಗ ಪಡೆದಿದ್ದೀವಿ ಅಂದರೆ ಅದು ಬಿಕಾಸ್ ಆಫ್ ವಿ ಪಿ ಸಿಂಗ್ ಮಂಡಲ್ ಕಮಿಷನ್ ರಿಪೋರ್ಟ್. ಅದನ್ನು ಬರೀ 27% ಇದೆ, ಅದನ್ನು 54% ಹೆಚ್ಚಿಸಬೇಕು ಅಂತೇಳಿ ನಾನು ಧ್ವನಿಯಾಗಿ ಆ ಥರದ ಒಂದು ವಿಷಯಗಳ ತಗೊಂಡು ನಾನು ಚರ್ಚೆ ಮಾಡ್ತೀನಿ.